ನಿಶಾ ಮಧುಲಿಕಾ ಅವರು 52ನೇ ವಯಸ್ಸಿನಲ್ಲಿ ಯೂಟ್ಯೂಬ್ ಪ್ರಾರಂಭಿಸಿ 65ರ ಹರೆಯದಲ್ಲಿ 43 ಕೋಟಿ ರು ಮೌಲ್ಯದ ಅಡುಗೆ ಸಾಮ್ರಾಜ್ಯ ಕಟ್ಟಿ ದೇಶದ ಅತ್ಯಂತ ಶ್ರೀಮಂತ ಮಹಿಳಾ ಯೂಟ್ಯೂಬರ್ ಆಗಿ ಹೊರಹೊಮ್ಮಿದ್ದಾರೆ. ಒಂಟಿತನ ಮತ್ತು ಹವ್ಯಾಸದಿಂದ ಆರಂಭಿಸಿದ ಇವರ ಸರಳ ಹಿಂದಿ ಅಡುಗೆ ವಿಡಿಯೋಗಳು 14.6 ಮಿಲಿಯನ್ಗಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿದ್ದು, ಹೊಸದನ್ನು ಕಲಿಯಲು ಆಯಸ್ಸು ಅಡ್ಡಿಯಿಲ್ಲ ಎಂಬುದಕ್ಕೆ ಮಾದರಿಯಾಗಿವೆ. ನಿಶಾ ಮಧುಲಿಕಾ ಅವರ ಯಶಸ್ಸಿನ ಪಯಣದ ಪ್ರಮುಖ ಅಂಶಗಳು ಇಲ್ಲಿವೆ. ಆರಂಭಿಕ ಜೀವನ ಮತ್ತು ಹವ್ಯಾಸ. ಉತ್ತರ ಪ್ರದೇಶದಲ್ಲಿ ಜನಿಸಿದ ಇವರು ಮದುವೆಯ ನಂತರ ನೋಯ್ಡಾಕ್ಕೆ ಸ್ಥಳಾಂತರಗೊಂಡು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು. ಖಾಲಿ ಮನೆ ಸಿಂಡ್ರೋಮ್ ಮತ್ತು ಒಂಟಿತನವನ್ನು ಹೋಗಲಾಡಿಸಲು ಅಡುಗೆಯತ್ತ ಗಮನ ಹರಿಸಿದರು. ಯೂಟ್ಯೂಬ್ ಪಯಣ. 52ನೇ ವಯಸ್ಸಿನಲ್ಲಿ 2007ರಲ್ಲಿ ಬ್ಲಾಗ್ ಬರೆಯಲು ಪ್ರಾರಂಭಿಸಿದ ಇವರು ನಂತರ 2011ರಲ್ಲಿ ಯೂಟ್ಯೂಬ್ ಚಾನಲ್ ತೆರೆದರು. ಅವರು ಸರಳ ಮತ್ತು ಸಾಂಪ್ರದಾಯಿಕ ಭಾರತೀಯ ಸಸ್ಯಾಹಾರಿ ಪಾಕವಿಧಾನಗಳನ್ನು ಹಿಂದಿಯಲ್ಲಿ ಹಂಚಿಕೊಳ್ಳುತ್ತಿದ್ದರು. ಅವರ ಸಾಧನೆ. 65ನೇ ವಯಸ್ಸಿನಲ್ಲಿ ಇಂದು ಅವರು 2300ಕ್ಕೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು 14.6 ಮಿಲಿಯನ್ ಚಂದಾದಾರರನ್ನು ಹೊಂದಿದ್ದಾರೆ. ಇವರ ಅಂದಾಜು ನಿವ್ವಳ ಆಸ್ತಿ ಮೌಲ್ಯ ಸುಮಾರು 43 ಕೋಟಿ ರು ಆಗಿದೆ. ಇವರ ಗುರುತಿಸುವಿಕೆ. 2017ರ ಸೋಷಿಯಲ್ ಮೀಡಿಯಾ ಶೃಂಗಸಭೆ ಮತ್ತು ಪ್ರಶಸ್ತಿಗಳಲ್ಲಿ ಟಾಪ್ ಯೂಟ್ಯೂಬ್ ಕುಕಿಂಗ್ ಕಂಟೆಂಟ್ ಕ್ರಿಯೇಟರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸರಳ ಪದಗಳಲ್ಲಿ ಅಡುಗೆ ಕಲಿಸುವ ಅವರ ಶೈಲಿಯು ಎಲ್ಲ ವಯಸ್ಸಿನ ಜನರಲ್ಲಿ ಜನಪ್ರಿಯವಾಗಿದೆ. ನಿಶಾ ಮಧುಲಿಕಾ ಅವರ ಜೀವನ ಯುವ ಪೀಳಿಗೆಗೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ. ಆರಂಭಿಸಲು ಸರಿಯಾದ ವಯಸ್ಸು ಎನ್ನುವುದೇ ಇಲ್ಲ. ಕಷ್ಟ, ಒಂಟಿತನ ಅಥವಾ ವಿಫಲತೆಗಳು ನಿಮ್ಮನ್ನು ನಿಲ್ಲಿಸಬಾರದು. ಅವೇ ನಿಮ್ಮ ಹೊಸ ದಾರಿಯಾಗಬೇಕು. ಹವ್ಯಾಸವನ್ನು ಗುರಿಯಾಗಿಸಿಕೊಂಡಾಗ ಅದು ಯಶಸ್ಸಿನ ದಾರಿಯಾಗಿ ಬದಲಾಗುತ್ತದೆ. ಕಲಿಯುವ ಮನಸ್ಸು ಇದ್ದರೆ ವಯಸ್ಸು ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಇವರು ಜೀವಂತ ಉದಾಹರಣೆ. ಇಂದು ಆರಂಭಿಸಿದ ಸಣ್ಣ ಪ್ರಯತ್ನವೇ ನಾಳೆ ದೊಡ್ಡ ಸಾಧನೆಯಾಗಬಹುದು. ನಿಮ್ಮ ಆಸೆಗಳನ್ನು ತಗ್ಗಿಸಿಕೊಳ್ಳಬೇಡಿ. ನಿಮ್ಮ ಸಾಮರ್ಥ್ಯವನ್ನು ನಂಬಿ ನಿರಂತರ ಪ್ರಯತ್ನ ಮಾಡಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಥ್ಯಾಂಕ್ ಯು.